ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೈನಿಂಗ್ ಸ್ಟಾರ್. ಇದು ಕೂಡ ಫೌಂಡೇಶನ್ನೇ, ನಾನು ಮ್ಯಾಕ್ ಫೌಂಡೇಶನ್ ಮಾಡ್ತೀನಿ. ಓಕೆ, ಇದರಲ್ಲೊಂದು ಶೇಡ್ಸ್ ಎಲ್ಲ. ಸೊ ಇದು ನಾನು ಇವತ್ತಿನ ಔಟ್ಫಿಟ್. ಎಲ್ಲರಿಗಿಂತ ನಾನೇ ಮುಂಚೆ ಬಂದಿದ್ದೀನಿ. ಲೈಟ್ ಓಕೆ ಮಾಡು. ಪುಷ್ಪ 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 ಪುಷ್ಪ. ಇದಾಗಿತ್ತು ಇವತ್ತಿನ ಈವೆಂಟ್ ಸ್ಟೋರಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೈನಿಂಗ್ ಸ್ಟಾರ್. ಇವತ್ತು ನನಗೆ ಒಂದು ಇವೆಂಟ್ ಇದೆ, ಫ್ಯಾಮಿಲಿ ಗೆಟ್ ಟುಗೆದರ್. ನ್ಯೂ ಇಯರ್ ಆದ್ದರಿಂದ ನ್ಯೂ ಇಯರ್ ಫಸ್ಟ್ 1ನೇ ತಾರೀಕು 2025 ಅಲ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇವೆಂಟ್ ಸಿಕ್ಕಿದೆ. ನ್ಯೂ ಇಯರ್ನ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಫಸ್ಟ್ ಇವೆಂಟ್ ಸಿಕ್ಕಿದೆ. ಸೊ ಆ ಇವೆಂಟ್ಗೆ ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ನಾನೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅಂತ ಹೇಳಿದ್ದೀನಿ. ಸೊ ಇವೆಂಟ್ ಇರೋದ್ರಿಂದ ಇವಾಗ ರೆಡಿ ಆಗ್ತಾ ಇದ್ದೀನಿ. ಔಟ್ಫಿಟ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ಒಂದು ಸೆಲ್ಫ್ ಗ್ರೂಮ್ ಸೆಷನ್ ಮಾಡೋಣ ಅಂದ್ಕೊಂಡೆ. ಸೊ ಆ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀನಿ. ಹಾಗೆ ಇವೆಂಟ್ಗೆ ಹೋಗೋದು, ಜರ್ನಿ ಎಲ್ಲ ಹೇಗಿರುತ್ತೆ, ಇವೆಂಟ್ ಹೇಗೆ ಹೋಸ್ಟ್ ಮಾಡ್ತೀನಿ, ಮತ್ತು ಅಲ್ಲಿಂದ ಹೇಗೆ ವಾಪಸ್ ಬರ್ತೀನಿ, ಇವತ್ತಿನ ಕಂಪ್ಲೀಟ್ ಈವ್ನಿಂಗ್ದು ಕಂಪ್ಲೀಟ್ ಏನೇನೆಲ್ಲ ನಡೆಯುತ್ತೆ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಟ್ಟು ಒಂದು ವಿಡಿಯೋ ಮಾಡೋಣ ಅಂದ್ಕೊಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಓಕೆ, ಇದು ಮ್ಯಾಕ್ದು ರೈಸ್ ವಾಟರ್ ಸ್ಪ್ರೇ. ಅದು ಮ್ಯಾಕ್ದು ಹಿಂಗೆ ಸ್ಪ್ರೇ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂತ ನಾನು ಬೇರೆದಕ್ಕೆ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಫಿಲ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇದಾದ ನಂತರ ನಾನು ಫಿಟ್ ಮೀದು ಕ್ಯಾರಮಲ್ ಹೈಲೈಟರು ಮತ್ತು ಇದು ಕೂಡ ಫೌಂಡೇಶನ್ನೇ, ನಾನು ಮ್ಯಾಕ್ ಫೌಂಡೇಶನ್ನು. ಅದು ತೊಗೊಂಡು ಬಂದು 1.5 ಮಂತ್ಗೆ ಕೆಳಗೆ ಬಿದ್ದು ಗ್ಲಾಸ್ ಕೊಟ್ಟಿದ್ರು, ಮಕ್ಕಳಿರೋದ್ರಿಂದ ಬೇಗ ಹೊಡೆದೋಯ್ತು. ಸೊ ಇದರಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ಅದಾದ ನಂತರ ಕಾಂಪ್ಯಾಕ್ಟ್ ಮ್ಯಾಕ್ದು ಕಾಂಪ್ಯಾಕ್ಟ್. ಸ್ವಲ್ಪ ಐ ಶೇಡ್ಸ್ ಹಾಕಬೇಕು, ಹಾಗಾಗಿ ಇಲ್ಲಿ ಮಾತ್ರ ಕಾಂಪ್ಯಾಕ್ಟ್ ಹಾಕ್ತಾಯಿದ್ದೀನಿ. ಅದಾದ ನಂತರ ಫುಲ್ ಕ್ಲಿಯರಾಗಿ ಅಪ್ಲೈ ಮಾಡ್ತೀನಿ. ಅಷ್ಟು ಬರಲ್ಲ ಐ ಶೇಡ್ಸ್ ನನಗೆ. ಸಂಹಾವ್ ಸ್ಮೋಕಿ ಐಸ್ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ಚೆನ್ನಾಗಿ ಕಾಣ್ತಿದೆ ಅನ್ಕೋತೀನಿ. ಈಗ ಐಲೈನರು ಹಾಕಿದೆ, ಐಬ್ರೋಸು ಹಾಕಿದೆ. ಈಗ ಟೈಮ್ ಆಗಿ ಹೋಗ್ತಿದ್ದೆ, ನಾನು ಇದು ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು. ಸೊ ನಾನು ಪಿಕ್ ಮಾಡೋಕ್ಕೆ ಕಾರು ಕೂಡ ಒಂದಾಯಿತು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಈಗ ಮ್ಯಾಕ್ದು ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಮಸ್ಕರ ಆಗಿದೆ. ಬ್ರೌನ್ ಲಿಪ್ಸ್ಟಿಕ್ ಹಾಕಿದ್ದೆ, ಅಷ್ಟು ಚೆನ್ನಾಗಿ ಕಾಣಲಿಲ್ಲ ನನ್ನ ಔಟ್ಫಿಟ್ಗೆ. ಸೊ ಹಾಗಾಗಿ ರೆಡ್ ತೊಗೊಂಡಿದ್ದೆ. ಸೊ ಮೇಕಪ್ ಫುಲ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಇದರಲ್ಲೊಂದು ಶೇಡ್ ಸೆಲೆಕ್ಟ್ ಮಾಡಿ ನಾನು ಮೋಸ್ಟ್ ಆಫ್ ದ ಟೈಮ್ ಸೊ ಈಗ ಮೇಕಪ್ ಕಂಪ್ಲೀಟ್ ಆಗಿದೆ. ಹೇರ್ ಸ್ಟೈಲು, ಇಯರಿಂಗ್ಸು ಮತ್ತು ಒಂದು ಮೇಲೊಂದು ಕೋಟ್ ಬರುತ್ತೆ, ಎಲ್ಲ ಹಾಕ್ಕೊಂಡು ಫೈನಲ್ ಲುಕ್ ಕೊಡ್ತೀನಿ. ಇದು ನನ್ನ ಹೇರ್ ಸ್ಟೈಲ್. ಸ್ವಲ್ಪ ರಿಂಕಲ್ ಮಾಡಿದ್ದೀನಿ. ಓಕೆ, ಹಾಗೆ ಇದು ಒಂದು ಇಯರಿಂಗ್ಸ್, ಆಕ್ಸೆಸರೀಸ್ ಅಂತ ಅಷ್ಟೇ ಹಾಕಿರೋದು. ಇದೊಂದು ನೆಕ್ ಪೀಸ್ ಹಾಕಿದ್ದೀನಿ, ಹೈಸ್ ಯೂಸ್ ಮಾಡಿದ್ದೀನಿ. ಸೊ ಇದು ನಾನು ಇವತ್ತಿನ ಔಟ್ಫಿಟ್. ಓಕೆ, ಆಲ್ ಸೆಟ್. ಕಾರಲ್ಲಿ ಕೂತಿದ್ದೀನಿ ಈಗ. ಹೇರ್ ಸ್ಟೈಲ್, ಡ್ರೆಸ್, ಫೀಲಿಂಗ್ ಗುಡ್. ಹಾಗೆ ಜೊತೆಗೆ ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ಒಂದು ವಾಟರ್ ಬಾಟಲ್ ಇಟ್ಕೊಳ್ಲಿಕ್ಕೆ. ಸೊ ಹೋಗ್ತಾ ಈವ್ನಿಂಗ್ ಸನ್ಸೆಟ್ ಹೀಗೆ ಕಾಣ್ತಾ ಇತ್ತು. ಇದು ತುಮಕೂರು ಶಿರಾ ರೋಡ್, ಹೈವೇ ರೋಡ್ ಹೀಗಿತ್ತು. ಅದಾದ ನಂತರ ಒಂದು ಕ್ವಿಕ್ ನ್ಯಾಪ್ ತೊಗೊಂಡ್ಬಿಟ್ಟೆ, ನಿದ್ದೆ ಬರ್ತಾಯಿತ್ತು ಸಖತ್ತು. ಎದ್ದ ತಕ್ಷಣ ನನ್ನ ಕಣ್ಣಿಗೆ ಕಾಣಿಸಿದ ವ್ಯೂ ಇದು. ಒಂದಷ್ಟು ಮೇಕೆಗಳು, ಅಡಿಕೆ ತೋಟ, ಸನ್ಸೆಟ್ಟು, ಊರ್ ಸೈಡು ಚೆನ್ನಾಗಿ ಅನಿಸ್ತು ಎದ್ದಿದ ತಕ್ಷಣ.
ಸೊ ಆಫ್ಟರ್ 1 hour ಆಫ್ ಜರ್ನಿ ನಾವು ರೆಸಾರ್ಟ್ನ ರೀಚ್ ಆದ್ವಿ. ಇದು ನಾನಿವತ್ತು ಹೋಸ್ಟ್ ಮಾಡ್ತಾ ಇರೋ ರೆಸಾರ್ಟ್, ಶಿರಾ ಹತ್ರ ಇರೋ ರೆಸಾರ್ಟ್. ಸೊ ವಿ ಹ್ಯಾವ್ ರೀಚ್ ಇಟ್. ಜಸ್ಟ್ ಈಗ ಕಾರಿಂದ ಇಳಿದೆ. ಓಕೆ, ಇದು ವೆನ್ಯೂ, ಇದು ಶಿರಾ ಹತ್ರ ಬರುತ್ತೆ. ಶಿರಾ ಹತ್ರ IBC ರೆಸಾರ್ಟ್ಸ್ ಅಂತ. ಸೊ ಅಲ್ಲೆಲ್ಲ ಟೇಬಲ್ಸ್ ಎಲ್ಲ ಅರೇಂಜ್ ಆಗಿದೆ. ಅಂದ್ಕೊಂಡಿರೋದಕ್ಕಿಂತ ಸ್ವಲ್ಪ ಬೇಗನೆ ರೀಚ್ ಆಗಿದ್ದೀನಿ. ಎಸ್, ಈವ್ನಿಂಗ್ ಆಗಿದ್ದೆ, ರೆಡಿ ಟು ಹೋಸ್ಟ್. ನೋಡೋಣ ಏನೇನೆಲ್ಲ ಆಗುತ್ತೆ. ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಕಾಮಾಗಿದೆ. ಇದು ಹಿಂದೆ ಈ ನನ್ನ ಬ್ಯಾಕ್ ಡ್ರಾಪ್ ಇದೆಯಲ್ಲ ಜಾಗ, ಈವ್ನಿಂಗಂತೂ ಸಕ್ಕದಾಗಿ ಅನಿಸ್ತಿದೆ. ನೈಸ್. ಆ್ಯಕ್ಚುಲಿ ಬುದ್ಧ ಪ್ಲೇಸ್ ಮಾಡಿದ್ದಾರೆ, ಬಟ್ ಅದಕ್ಕೆ ಲೈಟಿಂಗ್ ಆಗಿರೋದ್ರಿಂದ ಅಷ್ಟು ಕಾಮ್ ಅನಿಸ್ತಾ ಇಲ್ಲ. ಎಲ್ಲ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ದಾರೆ, ಇನ್ನು ಸ್ಟೇಜ್ ಹಾಕಿಲ್ಲ. ಸೊ ಈಗ ಪೂಲ್ ಮುಂದೆ ಕೂತಿದ್ದೀನಿ. ಸಖತ್ ಪೀಸ್ಫುಲ್ ಕಾಮ್ ಅಂತ ಅನಿಸ್ತಿದೆ. ವೆನ್ಯೂ ರೀಚ್ ಆಗಿದ್ದೀನಿ. ಸೊ ಅವ್ರು ಬರಲಿಕ್ಕೆ ಇನ್ನೊಂದು 5-10 ಮಿನಿಟ್ಸ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತೀನಿ. ಸೊ ಈ ಪ್ಲೇಸ್ ತುಂಬ ಕಾಮ್ ಅನಿಸ್ತು. ಸೊ ಹಾಗಾಗಿ ಇಲ್ಲೇ ಕೂತಿದ್ದೀನಿ. ಲೈಟ್ ಇಲ್ಲೇ ಕೂತಿದ್ದೀನಿ. ಓಕೆ, ಮಾಡು. ಪುಷ್ಪ 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 ಪುಷ್ಪರಾಜ್ ಪುಷ್ಪ ಪುಷ್ಪ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಬಂದರು, ಹಾಗಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ನಾನು ಆ್ಯಂಕರಿಂಗ್ ಕ್ಲಿಪ್ಸ್ನ ತೊಗೊಳ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಅಪ್ಲೋಡ್ ಮಾಡಿದ್ದೀನಿ. ಮಾಡ್ತೀಯ ತಾನೆ, ಅದಕ್ಕೆ ತಾನೇ ಅಮ್ಮ ಹೊಡೆಯೋದು. ಸುಮ್ಮನೆ ಹೊಡಿತಾರೆ. ನೀನ್ ತೀಟೆ ಮಾಡಿದ್ರು ಅಪ್ಪ ಹೊಡೆಯಲ್ವಾ? ಕೊಡಲ್ವಾ ನಿಮ್ಮಪ್ಪ? ಅಪ್ಪಗೋಸ್ಕರ ಸ್ಪೆಷಲ್ ಆಗಿ ಏನಾದ್ರು ಹೇಳೋದಿದ್ರೆ ಏನ್ ಹೇಳ್ತೀಯಾ? ಅವ್ರ ಅಪ್ಪ ರಾಕೆಟ್ ಅಂತ ಹೇಳ್ತಾನೆ. ಏನ್ ಹೇಳ್ತೀರಾ? ಎಲ್ಲ ಫಾಸ್ಟ್ ಮೂವ್ ಆಗಿ ಸೊ ಒಂದಷ್ಟು ಗೇಮ್ಸು, ಡ್ಯಾನ್ಸಿಂಗು, ಹಾಡು ಹೇಳೋದು, ಕಪಲ್ ಗೇಮ್ಸು, ಕಿಡ್ಸ್ ಗೇಮ್ಸು ಇದೆಲ್ಲ ಆದ ನಂತರ ಡಿನ್ನರ್ ಇತ್ತು. ನಾನು ಕೂಡ ಡಿನ್ನರ್ ಮಾಡಿಕೊಂಡು, ಅವ್ರದ್ದು ಬೇರೆ ಪ್ಲ್ಯಾನ್ಸ್ ಇತ್ತು. DJ ನೈಟ್ ಆಗಿರ್ಬೋದು, ಕೇಕ್ ಕಟ್ಟಿಂಗು, ಫೈರ್ ರಾಕ್ಸು, ಇದೆಲ್ಲ ತುಂಬ ಪ್ಲ್ಯಾನ್ಸ್ ಇತ್ತು. 11 o'clock ತನಕ ಹೋಸ್ಟ್ ಮಾಡಿ ನನ್ನ ಪಾರ್ಟ್ ನಾನು ಮುಗಿಸಿ ನಾನು ಮನೆ ಕಡೆಗೆ ಹೊರಟೆ. ಸೊ ಇಟ್ಸ್ ಅ ವ್ರ್ಯಾಪ್. ಎಸ್, ಸಕ್ಸಸ್ಫುಲ್ಲಾಗಿ ಒಂದು ಇವೆಂಟ್ ಹೋಸ್ಟ್ ಮಾಡಿದ್ವಿ. ಈಗ ಟೈಮ್ ಮಿಡ್ ನೈಟ್ 12:15 ಆಗಿದೆ. ಮೇಕಪ್ ಎಲ್ಲ ರಿಮೂವ್ ಮಾಡಬೇಕು. ಸೊ ಸಮ್ಹೌ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ಈವೆಂಟ್ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆ, ಮತ್ತೊಂದು ವ್ಲಾಗ್ ಜೊತೆ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶೈನಿಂಗ್ ಸ್ಟಾರ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.